ಸ್ಮಾರ್ಟ್ ಸಿಟಿ ಗರಿಯ ಮಂಗಳೂರು ನಗರ ಅತಿ ವೇಗದಲ್ಲಿ ಅಭಿವೃದ್ಧಿ ಪಥದತ್ತ ಹೆಜ್ಜೆ ಹಾಕುತ್ತಿದ್ದು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದು ಸುಳ್ಳಲ್ಲ. ದಿನದಿಂದ ದಿನಕ್ಕೆ ಬೆಳೆಯುತ್ತಿರೋ ಮಂಗಳೂರು ನಗರಕ್ಕೆ ಬುದ್ಧಿವಂತರ ನಾಡು ಎಂಬ ಹೆಗ್ಗಳಿಕೆ ಇದೆ. ನಗರ ಬೆಳೆಯುತ್ತಿದ್ದಂತೆ ಇಲ್ಲಿ ವಾಹನ ದಟ್ಟಣೆ ಕೂಡ ನಗರವಾಸಿಗಳ ನಿದ್ದೆಗೆಡಿಸಿದೆ. ಟ್ರಾಫಿಕ್ ಸಮಸ್ಯೆಯಲ್ಲಿ ಬೆಂಗಳೂರಿಗೆ ಸೆಡ್ಡು ಹೊಡೆಯಲು ಮಂಗಳೂರು ಕಾತರವಾದಂತೆ ಕಾಣ್ತಾ ಇದೆ. ಈ ನಡುವೆ ಟ್ರಾಫಿಕ್ ಜಾಮ್ ಹೋಗಲಾಡಿಸಿ ನಗರವಾಸಿಗಳಿಗೆ ಈ ಸಮಸ್ಯೆಯಿಂದ ಮುಕ್ತಿ ನೀಡಲು ಇದೀಗ ನಗರದೆಲ್ಲೆಡೆ ಇರೋ ಸರ್ಕಲ್ಗಳನ್ನು ತೆಗೆಯಬೇಕು ಅನ್ನೋ ಬೇಡಿಕೆ ಕೂಡ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ ಕೆಲವೆಡೆ ಈಗಾಗಲೇ ಇದು ಕಾರ್ಯಗತವಾಗಿದ್ದು ವೃತ್ತಗಳನ್ನು ತೆರವುಗೊಳಿಸಲಾಗಿದೆ. ಮಂಗಳೂರಿನಲ್ಲಿ ಇಂತಹ ದೊಡ್ಡ ದೊಡ್ಡ ವೃತ್ತಗಳ ಅಗತ್ಯ ಇಲ್ಲ. ಇಂತಹ ಸರ್ಕಲ್ಗಳಿಂದಲೇ ಹೆಚ್ಚಾಗಿ ಅಪಘಾತಗಳು ಸಂಭವಿಸುತ್ತಿವೆ. ಸುಮ್ಮನೆ ಖರ್ಚು ಮಾಡುವ ಬದಲು ವೃತ್ತ ನಿರ್ಮಾಣ ಕಾರ್ಯವನ್ನ ನಿಲ್ಲಿಸಬೇಕು. ಈ ಬಗ್ಗೆ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಅಂತ ಮಾಜಿ ಶಾಸಕ ವಿಜಯಕುಮಾರ್ ಶೆಟ್ಟಿ ಹೇಳಿದ್ದಾರೆ. ಮಾಧ್ಯಮ ಜೊತೆಗೂಡಿ ನಗರದ ಲೇಡಿಲ್, ಕದ್ರಿ ಮಲ್ಲಿಕಟ್ಟೆ, ಕಂಕನಾಡಿ, ನಂದಿಗುಡ್ಡೆ, ಮಾರ್ನಮಿಕಟ್ಟೆ, ಫೋರಂ ಫಿಜಾ ಮಾಲ್, ಎಬಿ ಶೆಟ್ಟಿ, ಹ್ಯಾಮಿಲ್ಟನ್ ಕ್ಲಾರ್ಕ್ ಟವರ್ ಹೀಗೆ ವಿವಿಧ ವೃತ್ತಗಳಿಗೆ ಭೇಟಿ ಕೊಟ್ಟ ಅವರು ವಾಹನ ದಟ್ಟಣೆ ಸಮಸ್ಯೆಗಳತ್ತ ಬೆಳಕು ಚೆಲ್ಲಿದ್ರು. ಈ ಸಂದರ್ಭ ಮಾತನಾಡಿದ ಮಲ್ಲಿಕಟ್ಟೆ ನಿವಾಸಿ ರೋಸಿ ಮರಿಯಾ ಡಿಸಿಲ್ವಾ, ಸರ್ಕಲ್ ನಿರ್ಮಾಣ ಸಮಯದಲ್ಲೇ ಸಂಬಂಧಪಟ್ಟವರಿಗೆ ನಾವು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ದೇವೆ. ಆದರೂ ಯಾರು ಈ ಬಗ್ಗೆ ಕಿವಿಗೊಡಲಿಲ್ಲ. ಇಲ್ಲಿ ಸರಿಯಾದ ದಿಕ್ಸೂಚಿ ಕೂಡ ಹಾಕಿಲ್ಲ. ಯಾವ ಕಡೆಗಳಿಂದ ವಾಹನಗಳು ಸಂಚರಿಸುತ್ತಿವೆ ಅನ್ನೋದೇ ತಿಳಿಯೋದಿಲ್ಲ ಅಂತ ಕಿಡಿಕಾರಿದ್ರು. ಮೇಯರಿಗೆಲ್ಲ ನಾವು ಬರೆದು ಮೀಟ್ ಆಗುವಾಗ ನಾವು ಪದೇ ಪದೇ ಹೇಳಿದ್ದೇವೆ ಅನ್ಸೈಂಟಿಫಿಕ್ ಎಂದು. ಕೆಲಸ ಮಾಡುವ ಮೊದಲು, ಕಂಪ್ಲೀಟ್ ಆಗುವ ಮೊದಲು ಮತ್ತೆ ಯಾರು ಹೇಳಿದರು ಲಾಸ್ಟ್ ಸರ್ಕಲ್ ತೆಗೀತೇವೆಂದು. ಮಾಡುವಾಗ ಅದು ಕೂಡ ಇನ್ಕ್ಲೂಡ್ ಮಾಡಿ ಹಾಕಿದ್ದಾರೆ. ನಮ್ಮ ಎಷ್ಟು ರಿಕ್ವೆಸ್ಟ್ ಉಂಟು ಅದು ಯಾರು ಫುಲ್ಫಿಲ್ ಮಾಡಲಿಲ್ಲ. ಅಗತ್ಯದ್ದು ಬೇಸಿಕ್ ಇದು ಅನ್ನೆಸೆಸರಿ ಆದರೆ ಬೇಗ ಫಾಸ್ಟ್ ಮಾಡಿ ಎಲ್ಲ ವೃತ್ತಗಳನ್ನು ತೆಗಿಬೇಕು ಎಂಬುದು ನಮ್ಮ ವಿನಂತಿ. ಯಾಕೆಂದರೆ ತುಲನಾತ್ಮಕವಾಗಿ ನಾವು ನೋಡಿದಾಗ ಬೆಂಗಳೂರಿನಲ್ಲಿ ಅದೆಷ್ಟೋ ವರ್ಷದಿಂದ ಇದ್ದಂತಹ ಅದೆಷ್ಟೋ ಜನೋಪಯೋಗಿ ವೃತ್ತಗಳನ್ನು ಸಂಪೂರ್ಣವಾಗಿ ತೆಗೆದಿದ್ದಾರೆ. ಕೆಲವು ಕಡೆ ರಂಬ್ಲರ್ಸ್ ಹಾಕ್ಬೋದು, ಹಂಪ್ಸ್ ಹಾಕ್ಬೋದು. ಹಾಕಿದರೆ ಖಂಡಿತವಾಗ್ಲೂ ಒಬ್ಬ ಪೊಲೀಸ್ ನಿಂತರೆ ಸಾಕಾಗ್ತದೆ. 7-8 ವೃತ್ತ ಮಾರ್ಗ ಸೇರುವಂಥ ವೃತ್ತಗಳಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲನ್ನು ಹಾಕಿದರೆ ಸಾಕಾಗ್ತದೆ. ಆದ್ದರಿಂದ ನಮ್ಮ ಒತ್ತಾಯ ಈ ವೃತ್ತಗಳು ಮಂಗಳೂರಿಗೆ ಬೇಡವೇ ಬೇಡ.